ಮಂಡ್ಯದಲ್ಲಿ ಕೆರೆಗೋಡು ಹನುಮಧ್ವಜ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಕೆರೆಗೋಡು ಅರ್ಜುನ ಧ್ವಜ ಸ್ತಂಭದಲ್ಲಿ ಹೊಸ ತಿರಂಗದ ಹಾರಾಟ ಕಂಡು ಬರ್ತಾ ಇದೆ. ಕೆರೆಗೋಡು ಗ್ರಾಮದ ಅರ್ಜುನ ಸ್ತಂಭದಲ್ಲಿ ಧ್ವಜ ಬದಲಾವಣೆಯನ್ನು ಜಿಲ್ಲಾಡಳಿತ ಮಾಡಿದೆ. ಹಳೆಯ ಧ್ವಜವನ್ನ ಇಳಿಸಿ ಹೊಸ ತ್ರಿವರ್ಣ ಧ್ವಜವನ್ನ ಹಾರಿಸುವ ಕೆಲಸವನ್ನ ಮಾಡಲಾಗಿದೆ. ಧ್ವಜಾರೋಹಣವನ್ನ ಎಡಿಸಿ ನಾಗರಾಜು ಅವರು ಮಾಡಿದ್ದಾರೆ. ರಾಷ್ಟ್ರಗೀತೆ ಹಾಡಿ ಧ್ವಜಕ್ಕೆ ಗೌರವ ಸಮರ್ಪಣೆಯನ್ನ ಪ್ರೋಟೋಕಾಲ್ ಪ್ರಕಾರ ಮಾಡಿದ್ದಾರೆ. ಜನವರಿ 22ನೇ ತಾರೀಕು ಹನುಮಧ್ವಜ ಇಳಿಸಿ ತಿರಂಗವನ್ನ ಹಾರಿಸಿತ್ತು ಜಿಲ್ಲಾಡಳಿತ. ಈ ವೇಳೆ ಉದ್ವಿಗ್ನ ಪರಿಸ್ಥಿತಿ ಗ್ರಾಮದಾದ್ಯಂತ ನಿರ್ಮಾಣ ಆಗಿತ್ತು. ಸಾಲು ಸಾಲು ಪ್ರತಿಭಟನೆ, ತಿಂಗಳ ಕಾಲ ಮಂಡ್ಯ ಪ್ರಕ್ಷುಬ್ಧಗೊಂಡಿತ್ತು. ಅರ್ಜುನ ಸ್ತಂಭದಲ್ಲಿ ಮುಕ್ಕಾಲು ಭಾಗ ತ್ರಿವರ್ಣ ಧ್ವಜ ಹಾರಿಸಿ ಅಪಮಾನ ಎಸಗಿದ್ದಾರೆ ಅನ್ನೋ ಆರೋಪ ಗ್ರಾಮಸ್ಥರಿಂದ ಕೇಳಿ ಬರ್ತಾ ಇತ್ತು ಜಿಲ್ಲಾಡಳಿತದ ವಿರುದ್ಧ. ಇವತ್ತು ಹೊಸ ರಾಷ್ಟ್ರಧ್ವಜವನ್ನ ಹಾರಿಸುವ ಕೆಲಸವನ್ನ ಜಿಲ್ಲಾಡಳಿತ ಮಾಡಿದೆ. ಯಾವುದೇ ವಿವಾದ ಆಗದಂತೆ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಲಾಗಿದೆ. ಕೆರೆಗೋಡು ಗ್ರಾಮ ಠಾಣದಲ್ಲಿರುವಂಥ ಧ್ವಜಸ್ತಂಭದಲ್ಲಿ ಏನು ಹಿಂದೆ ರಾಷ್ಟ್ರಧ್ವಜವನ್ನು ನಾವು ಆರೋಹಣ ಮಾಡಿದ್ವಿ. ಅದು ನಮಗೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಂದ ತಿಳಿದು ಬಂದ ಮಾಹಿತಿ ಪ್ರಕಾರ ಆ ಫ್ಲಾಗಿಗೆ ಒಂದು ಗಂಟು, ಅಂದರೆ ಗಾಳಿಗೆ ಜಾಸ್ತಿ ಗಾಳಿ ಬಂದ್ರಿಂದ, ಈಗ ಮಳೆಗಾಲದಲ್ಲಿ ಬಿರುಗಾಳಿ ಬಂದ್ರಿಂದ ಒಂದು ಗಂಟಾಗಿ ರಾಷ್ಟ್ರಧ್ವಜ ಸರಿಯಾಗಿ ಹಾರಾಟ ಮಾಡ್ತಾ ಇಲ್ಲ. ಇದನ್ನು ಕ್ರಮವಹಿಸಿ ಅಂತೇಳಿ ನಮಗೆ ಪೊಲೀಸ್ ಅಧಿಕಾರಿಗಳು ನೆನ್ನೆ ಇಂಟಿಮೇಷನ್ ಕೊಟ್ಟಿದ್ದರು. ಅದರ ಬೇಸ್ ಮೇಲೆ ನಾವು ಹೊಸದಾಗಿ ಮತ್ತೊಂದು ರಾಷ್ಟ್ರಧ್ವಜವನ್ನು ಖಾದಿ ಗ್ರಾಮೋದ್ಯೋಗ ಇದರಿಂದ ಸಂಸ್ಥೆಯಿಂದ ತಂದು ಇವತ್ತು ರಾಷ್ಟ್ರಧ್ವಜನ ಆರೋಹಣ ಮಾಡಿದ್ವಿ. ಸರ್ ಎಷ್ಟು ಅಡಿ ಇದು ಸರ್? ಅದು 6 ಇಂಟು ಅಂದರೆ ಸರ್, ಈಗ ಅದು ಹಿಂದೆ ಸ್ವಲ್ಪ ದೊಡ್ಡದಿತ್ತು ಅಂತಂದ ಕಡೆ ಹೇಳ್ತಾ ಇದ್ದೆ. ಇಲ್ಲ, ಲಾಸ್ಟ್ ಟೈಮ್ ಏನಿತ್ತು ಅಷ್ಟೇ ಮಾಡಿದ್ವಿ. ಇದಕ್ಕೆ